ನಮಸ್ಕಾರ ಪ್ರಿಯ ವೀಕ್ಷಕರೇ. ಇಂದು ಸ್ತ್ರೀ ವಶೀಕರಣ. ಬೇಕಾಗಿರುವಂಥ ಸಾಮಗ್ರಿ: ಪಂಚಲೋಹದ ತಗಡು, ಕಸ್ತೂರಿ, ಒರಿಜಿನಲ್ ಕಸ್ತೂರಿ, ಗೋರೋಚನ. ಇದು ಮಯೂರಶಿಖಿ ಎಂಬ ಮೂಲಿಕೆ. ರವಿವಾರ, ಅಮಾವಾಸ್ಯೆ ದಿನ, ಸಿದ್ಧಿ ದಿನ ಮತ್ತು ಅಮೃತ ಸಿದ್ಧಿಗಳಲ್ಲಿ ತರುವಂತಹ ಮೂಲಿಕೆ. ಇದು ಗಿಡಮೂಲಿಕೆಯಲ್ಲಿ ಮಾಡಿದ ಪಾದರಸದ ಮಣಿ. ಇದು ಮೊದಲು ತಾಮ್ರದ ಪಂಚಲೋಹದ ತಗಡಿನಲ್ಲಿ ಈ ಯಂತ್ರವನ್ನು ರಚಿಸಬೇಕು. ರೀಂ ಓಂ ರೀಂ ಕ್ಲೀಂ, ಕ್ಲೀಂ ಕ್ಲೀಂ ವಶಂ ರೀಂ. ರೀಂ ಇಲ್ಲಿ ಸ್ತ್ರೀಯ ಹೆಸರು. ನೀವು ಪ್ರೀತಿಸುವ ಸ್ತ್ರೀ ಹೆಸರು ಅಥವಾ ನಮ್ಮ ಹೆಂಡತಿ ಹೆಸರು ಇಲ್ಲಿ ಬರಿಬೇಕು. ಕ್ಲೀಂ ಕ್ಲೀಂ ರೀಂ ಕ್ಲೀಂ ರೀಂ. ಇದನ್ನು ಈ ಪಂಚಲೋಹದ ತಗಡಿನಲ್ಲಿ ಬರಿಬೇಕು. ಈ ಥರ ಇಲ್ಲಿ ಬರೆದಂಥ ರೀತಿಯಲ್ಲಿ ಬರೆದು ಇದರ ಒಳಗಡೆ ಬರೆದ ಮೇಲೆ ಇದರ ಒಳಗಡೆ ಕಸ್ತೂರಿ ಮತ್ತು ಮಯೂರಶಿಖಿ ಎನ್ನುವ ಮೂಲಿಕೆ ಹಾಕಬೇಕು. ಮತ್ತು ಗೋರೋಚನವನ್ನು ಇದರಲ್ಲಿ ಹಾಕಬೇಕು. ಸ್ವಲ್ಪ ಗೋರೋಚನ ತಗೊಂಡು ಆಮೇಲೆ ಪಾದರಸ ಮಣಿ. ಪಾದರಸ ಗಿಡಮೂಲಿಕೆಯಲ್ಲಿ ಮಾಡಿದಂಥ ವಸ್ತು ಇದು. ಇದನ್ನು ತೆಗೆದುಕೊಂಡು ಇದರಲ್ಲಿ ಹಾಕಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಹಾಕಿ ಕ್ಲೀನಾಗಿ ಮಡಚಬೇಕು. ಅದನ್ನು ಕ್ಲೀನಾಗಿ ಈ ಥರ ಮಡಚಬೇಕು. ಮಡಚಿ ಇದು ಪ್ಯೂರ್ ಗೋರೋಚನ ಅಂತ ಕರೀತಾರೆ. ಇದನ್ನು ಒಂದು ಸ್ವಲ್ಪ ಇದರ ತಗಡಿನಲ್ಲಿ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಡಚಿ ಇಂತಹ ತಾಯ್ತದಲ್ಲಿ ಈ ತಾಮ್ರದ ಪಂಚಲೋಹದ ತಗಡನ್ನು ಇದರಲ್ಲಿ ಸೇರಿಸಬೇಕು. ಸೇರಿಸಿ ಇದಕ್ಕೆ ಅಭಿಮಂತ್ರಿಸಬೇಕು ಮಂತ್ರ. ರೀಂ ಓಂ ರೀಂ ಕ್ಲೀಂ 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 ವಶಂ. ರೀಂ ರೀಂ ಇಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನು ಹೇಳಬೇಕು. ಕ್ಲೀಂ ಕ್ಲೀಂ ರೀಂ ಕ್ಲೀಂ ರೀಂ. ಇದನ್ನು 11 ಸಾರಿ ಹೇಳಬೇಕು ಮಂತ್ರ. ಸಾರಿ ಅಭಿಮಂತ್ರಿಸಿ ಇದನ್ನು ಈ ತಾಯ್ತವನ್ನು ಪಕ್ಕದಲ್ಲಿ ಇಟ್ಕೋಬೇಕು. ಇಟ್ಕೊಂಡ್ರೆ 1 ವಾರದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯ ಆಕರ್ಷಣೆ ಆಗುತ್ತೆ. ಒಂದು ವಾರದಲ್ಲಿ ನೀವು ಇಷ್ಟಪಟ್ಟ
ಕ್ರಿಯೆ ವಶವಾಗುತ್ತೆ. ಈ ಥರ ಮಾಡಬೇಕು, ಈ ಥರ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿ ಇದಕ್ಕೆ ಪ್ರಮುಖವಾದ ವಸ್ತು ಕಸ್ತೂರಿ ಒರಿಜಿನಲ್ ಇರಬೇಕು, ಬೋರೋಜನ ಒರಿಜಿನಲ್ ಇರಬೇಕು, ಸಿದ್ಧಿದೇನದಲ್ಲಿ ತಂದ ಮಯೂರಸಿಕ್ಕಿ ಒರಿಜಿನಲ್ ಇರಬೇಕು, ಪಾದರಸದ ಮಣಿ ಇದು ಇರಬೇಕು. ಇವೆಲ್ಲ ಇದ್ದರೆ ನೀವು ಇಷ್ಟಪಟ್ಟ ಸ್ತ್ರೀ ಆಕರ್ಷಣೆ ಬಹುಬೇಗ ಸಿದ್ಧಿಯಾಗುತ್ತೆ. 100ಕ್ಕೆ 100 ಶತಸಿದ್ಧ. ರಾಧೇ ರಾಧೆ.